ಸಂಕ್ರಾಂತಿ ಹಬ್ಬ ಗ್ರಾಮೀಣ ಭಾಗದ ಸೊಗಡನ್ನು ಪಸರಿಸುವ ಸುಗ್ಗಿ ಹಬ್ಬವಾಗಿದ್ದು, ವರ್ಷದ 365 ದಿನವೂ 365 ವಿಭಿನ್ನ ಹಬ್ಬಗಳು ಮತ್ತು ನಮ್ಮ ಸಂಸ್ಕೃತಿಯ ಸಂಭ್ರಮಾಚರಣೆಯ ಪರಿಚಯಿಸುವ ದೇಶವಾಗಿದೆ ನಮ್ಮ ಭಾರತ ಎಂದು ಪುಷ್ಪರವಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ರೇವಣ್ಣಗೌಡ ಹೇಳಿದರು. ಅವರು ಪುಷ್ಪರವಿ ನ್ಯಾಷನಲ್ ಶಾಲಾ ಮೈದಾನದಲ್ಲಿ ಶುಕ್ರವಾರ ಮಧ್ಯಾಹ್ನ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ತಂತ್ರಜ್ಞಾನ ಬೆಳೆದಂತೆ ಗ್ರಾಮೀಣ ಭಾಗದ ರೈತರ ವ್ಯವಸಾಯದ ಶೈಲಿಯೂ ಬದಲಾಗಿದ್ದು, ವ್ಯವಸಾಯಕ್ಕೆ ಯಂತ್ರೋಪಕರಣಗಳ ಬಳಕೆ ಹೆಚ್ಚಾದಂತೆ ಸುಗ್ಗಿ ಹಬ್ಬದ ದಿನಗಳಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂದರು. ಶಾಲಾ ಮೈದಾನದಲ್ಲಿ ಸಗಣಿಯಿಂದ ನೆಲಸಾರಿಸಿ ರೈತರು ಬೆಳೆದ ದವಸ ಧಾನ್ಯಗಳಿಗೆ ರಾಶಿ ಪೂಜೆ, ಗೋಪೂಜೆ, ಮಡಿಕೆ ಕುಡಿಕೆಗಳಿಗೆ ಸಿಂಗಾರ, ಬೇಸಿದ ಅವರೆಕಾಯಿ, ಕಡಲೆಕಾಯಿ, ಎಳ್ಳು ಬೀರು ಎಲ್ಲವನ್ನು ಒಂದೆಡೆ ಇಟ್ಟು ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಂಸ್ಕೃತಿಯ ಜೀವಂತ ಬಿಂಬಿಸುವ ಆಚರಣೆಯಾಗಿತ್ತು. ಶಾಲಾ ಪುಟಾಣಿ ಮಕ್ಕಳು ತಲೆಗೆ ಪೇಟ ಜರಿ ಪಂಚ ಧರಿಸಿ ತಲೆಗೆ ವಿವಿಧ ಬಗೆಯ ಹೂವು ಸೀರೆಯುಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿ ಸುಗ್ಗಿ ಹಬ್ಬದ ಗೀತೆಗಳಿಗೆ ನವಿಲಿನಂತೆ ನರ್ತಿಸುವ ದೃಶ್ಯ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಸಂಕ್ರಾಂತಿ ಹಬ್ಬನ ನಮ್ಮ ಶಾಲೆಯಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೀವಿ. ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಆ ಒಂದು ದಿವಸ ಸೂರ್ಯ ತನ್ನ ಪಥನ ಬದಲಾಯಿಸಿ ನಡೆಸ್ಕೊಡ್ತಾ ಇರ್ತಾನೆ. ಈ ಒಂದು ದಿನ ನಾವು ಸಂಕ್ರಾಂತಿ ಅಂತೇಳಿ ನಾವು ಆಚರಿಸ್ತಾ ಇದ್ದೀವಿ. ಈ ಸಂಕ್ರಾಂತಿ ಹೆಚ್ಚಿನದಾಗಿ ನಮ್ಮ ರೈತರು ಹೆಚ್ಚಿನದಾಗಿ ಇದನ್ನು ಆಚರಿಸ್ತಾ ಇದ್ದರು. ಈ ಒಂದು ಹಬ್ಬ ಎಲ್ಲ ಬೆಳೆಗಳನ್ನು ಕೊಯ್ಲು ಮಾಡಿ ಒಕ್ಕಣೆ ಮಾಡಿ ಅದನ್ನು ಮನೆಗೆ ತಗೊಂಡೋಗೋದಕ್ಕೆ ಫಸ್ಟು ಇದನ್ನೆಲ್ಲ ನಮ್ಮ ದವಸ ಧಾನ್ಯಗಳೆಲ್ಲ ಒಕ್ಕಣೆ ಮಾಡಿ ಪೂಜೆ ಮಾಡಿ ಮನೆಗೆ ತೊಗೊಂಡೋಗ್ತಾಯಿದ್ರು. ಆ ಒಂದು ದಿವಸ ಈ ಹಬ್ಬನ ಅದ್ಧೂರಿಯಾಗಿ ಆಚರಿಸ್ತಾಯಿದ್ರು. ಈಗ ನಮ್ಮ ಹಳ್ಳಿಗಳಲ್ಲಿ ಅದೆಲ್ಲ ಕಣ್ಮರೆಯಾಗಿದೆ. ಯಾಕೆಂದರೆ ಎಲ್ಲ ಯಾಂತ್ರೀಕೃತವಾಗಿ ಎಲ್ಲ ಒಕ್ಕಣೆ ಮಾಡ್ತಾ ಇರೋದ್ರಿಂದ ಯಾರೂ ಕೂಡ ಈ ದವಸ ಧಾನ್ಯಗಳ ಪೂಜೆಗಳ ಯಾರೂ ನಿರ್ವಹಿಸ್ತಾ ಇಲ್ಲ. ಅದು ನಮ್ಮ ಮಕ್ಕಳಿಗೆ ಈ ರೀತಿ ಇತ್ತು. ದವಸ ಧಾನ್ಯಗಳ ಪೂಜೆ ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಇದನ್ನೆಲ್ಲ ಪೂಜೆ ಮಾಡ್ತಾ ಇದ್ವಿ ಅಂತೇಳಿ ಒಂದು ಮನವರಿಕೆ ಮಾಡೋ ಸಲುವಾಗಿ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳ ಮುಗಿಸ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಪುಷ್ಪರವಿ ನ್ಯಾಷನಲ್ ಕ್ಯಾಂಪಸ್ನಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಏನಪ್ಪ ಇದರ ಉದ್ದೇಶ ಅಂತ ಅಂದರೆ, ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯ ಕಡೆಗೆ ಪ್ರಯಾಣ ಮಾಡ್ತಾನೆ ಅಂತ ಪ್ರತೀತಿ. ಹೇಗೆ ಅಂತ ಅಂದರೆ, ಜೂನ್ 22ನೇ ತಾರೀಕು, ಪ್ರತಿ ವರ್ಷ ಜೂನ್ 22ನೇ ತಾರೀಕು ದಕ್ಷಿಣಾಯ ಶುರುವಾಗುತ್ತೆ. ಅಲ್ಲಿಂದ 6 ತಿಂಗಳ ಕಾಲ ಡಿಸೆಂಬರ್ 22ನೇ ತಾರೀಕು ತನಕ ದಕ್ಷಿಣ ಕಾಲ ನಡೀತಾ ಇರುತ್ತೆ. ಅದಾದ ನಂತರ ಡಿಸೆಂಬರ್ 22ಕ್ಕೆ ಸೂರ್ಯ ತನ್ನ ಸ್ಥಾನವನ್ನು ಬದಲಾಯಿಸಿ ಉತ್ತರಾಯಣ ಕಡೆಗೆ ಪ್ರಯಾಣ ಮಾಡ್ತಾನೆ. ಅದೇ ಅಧಿಕೃತವಾಗಿ ಡಿಸೆಂಬರ್ 22ಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲೂ ಕೂಡ ಇದನ್ನು ಜನವರಿ ಮಧ್ಯಭಾಗದಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರೋ ಕಾರಣ ನಾವು ಸಂಕ್ರಾಂತಿಯನ್ನು 14 ಅಥವಾ 15 ಜನವರಿಯಲ್ಲಿ ಆಚರಣೆ ಮಾಡ್ತೀವಿ. ಏನಿದು ಉದ್ದೇಶ ಏನಪ್ಪ ಅಂತಂದರೆ, ಏನು ನಮಗೆ ಮಳೆ ಆಗುತ್ತೆ, ಮಳೆ ಆದಂಥ ಸಂದರ್ಭದಲ್ಲಿ ನಾವು ಬೆಳೆನ ಬೆಳಿತೀವಿ. ಆ ಬೆಳೆ ಆದ ನಂತರ ನಮಗೆ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಚಳಿ ಶುರುವಾಗುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಆದಂಥ ನಾವು ಬೆಳೆಗಳನ್ನು ಒಂದು ಕಡೆ ಒಕ್ಕಣೆ ಮಾಡಿ, ಹಳ್ಳಿಗಾಡ ಪ್ರದೇಶದಲ್ಲಿ ಯಥೇಚ್ಛವಾಗಿದು ಕಾಣಿಸ್ತಾ ಇತ್ತು ಹಿಂದೆ. ಆ ಹಳ್ಳಿಗಾಡ ಪ್ರದೇಶಗಳಲ್ಲಿ ಅದನ್ನು ಒಂದು ಕಡೆ ಒಕ್ಕಣೆ ಮಾಡಿ, ಆ ಒಕ್ಕಣೆ ಮಾಡುವಾಗ ಸುಗ್ಗಿ ಕಾಲ ಶುರುವಾಯಿತು ಅನ್ನೋ ಸಂದರ್ಭದಲ್ಲಿ ಆ ದವಸ ಧಾನ್ಯಗಳಿಗೆ ಪೂಜೆ ಮಾಡಿ ನಂತರ ಅದನ್ನು ನಾವು ಮನೆಗೆ ತಗೊಳ್ತಕ್ಕಂಥ ಪ್ರತೀತಿ. ಆ ಸಂದರ್ಭದಲ್ಲಿ ಊರುಗಳಲ್ಲಿ, ಗ್ರಾಮಗಳಲ್ಲಿ ಅಲ್ಲಲ್ಲೇ ಕಣಗಳನ್ನು ಮಾಡಿ, ಆ ಕಣಗಳ ಜಾಗದಲ್ಲಿ ಒಂದು 5-6 ಜನ ಸೇರಿಕೊಂಡು ಒಂದು ನಿರ್ದಿಷ್ಟವಾಗಿ 1 ತಿಂಗಳ ಕಾಲಗಳ ಕಾಲ ಅದನ್ನು ಒಕ್ಕಣೆ ಮಾಡಿ ಮನೆಗೆ ತಗೊಂಡೋಗೋರು. ರಾಶಿ ಪೂಜೆ ಮಾಡಿ ಮನೆ ಮುಗಿಸ್ಕೊಳ್ತಾಯಿದ್ರು. ಆ ರಾಶಿ ಪೂಜೆ ಮಾಡೋಕ್ಕಿಂತ ಮುನ್ನ ಸಂಕ್ರಾಂತಿ ಹಬ್ಬ ಬರ್ತಾಯಿತ್ತು. ಆ ಸಂಕ್ರಾಂತಿ ಹಬ್ಬದ ದಿವಸ ಮನೆಗಳಲ್ಲಿ ಸುಗ್ಗಿಯ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿ, ಕಡುಬು,
ಕೆಲವೊಂದಿಷ್ಟು ಏನು ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಆಯಾ ಭಾಗಕ್ಕೆ ಅನುಗುಣವಾಗಿ, ಈಗ ತಮಿಳುನಾಡಲ್ಲಿ ಪೊಂಗಲ್ ಅಂತ ಮಾಡ್ತಾರೆ, ಕರ್ನಾಟಕದಲ್ಲಿ ನಾವು ಒಂದಿಷ್ಟು ನಮಗೆ ಅದರ ಸಿಹಿ ತಿನಿಸುಗಳನ್ನ ಮಾಡಿಕೊಂಡು ಅದನ್ನೆಲ್ಲರೂ ಸಂತೋಷದಿಂದ ಅದನ್ನು ಬಳಸ್ಕೋತೀವಿ.